ಚೀಪೆ ಎಲೆನೋ ಅಂತ ಹೇಳ್ತಾರೆ ಬೆಂಗಳೂರು ಸೈಡಲ್ಲೆಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಗ್ವಾವಾ ಲೀಸ್ ಅಂತಲೂ ಕರೀತಾರೆ. ಪೇರ್ಲೆ ಹಣ್ಣಂತೂ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಅದೇ ರೀತಿ ಪೇರ್ಲೆ ಎಲೆಯಲ್ಲೂ ಕೂಡ ತುಂಬಾ ದಿವ್ಯವಾದಂಥ ಔಷಧಿ ಗುಣ ಇದೆ. ಈ ಪೇರ್ಲೆ ಎಲೆ ಅಂತೂ ನಿಮಗೆ ಆರಾಮಾಗಿ ಎಲ್ಲರ ಮನೇಲೂ ಸಿಗತ್ತೆ ನೋಡಿ. ಇಲ್ಲಿ ನಮಗೆ ಪೇರ್ಲೆ ಎಲೆ ಬೇಕು. ಪೇರ್ಲೆ ಎಲೆ ಥಂಡಿ, ಶೀತ, ನೆಗಡಿ, ಕೆಮ್ಮಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಈ ಪೇರ್ಲೆ ಎಲೆಯಲ್ಲಿ ವಿಟಮಿನ್ ಸಿ ಅಂಶ ಇದೆ ಮತ್ತು ಐರನ್ ಕೂಡ ಇದೆ. ಇವಾಗ ನಾನಿಲ್ಲಿ 3 ಎಲೆಗಳನ್ನು ತೊಗೊಂಡಿದ್ದೀನಿ ನೋಡಿ. ಇದು ಸ್ವಲ್ಪ ನೀಟಾಗಿರಬೇಕು. ಕೆಲವೊಂದು ಸಲ ಹುಳ ಎಲ್ಲ ಇರುತ್ತೆ, ನೀವು ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಬಲಿತಂಥ 3 ಎಲೆಗಳನ್ನು ತೊಗೊಂಡಿದ್ದೀನಿ. ಒಂದು ವೇಳೆ ಚಿಕ್ಕ ಎಲೆ ಇದ್ದರೆ ಸ್ವಲ್ಪ ಬೇಕಾದರೆ ನೀವು 5 ಎಲೆನ ತೊಗೊಳ್ಬೋದು. ಇದನ್ನು ನಾವು ನೀಟಾಗಿ ತೊಳ್ಕೊಬೇಕು. ಧೂಳಿರುತ್ತೆ, ಕೆಲವೊಮ್ಮೆ ಬಲೆನೂ ಕಟ್ಟಿರುತ್ತೆ. ಈ ಬಲೆ ಎಲ್ಲ ಗೊತ್ತೇ ಆಗೋದಿಲ್ಲ. ಅವುಗಳೆಲ್ಲ ನಾವು ಕ್ಲೀನಾಗಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಉಜ್ಜಿ ತೊಳಿಬೇಕಾಗತ್ತೆ. ಚೆನ್ನಾಗಿ ನಾವು 1-2 ಸಲ ನೀರಿನಿಂದ ಈ ಥರ ಹಿಂಬದಿ ನೋಡಿಬಿಟ್ಟು ನಾವು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಪೇರ್ಲೆ ಹಣ್ಣಿಗಿಂತ ಪೇರ್ಲೆ ಹಣ್ಣಿನ ಎಲೆಯಲ್ಲಿ ವಿಟಮಿನ್ ಸಿ ಅಂಶ ತುಂಬಾ ಇದೆ. ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ಪೇರ್ಲೆ ಎಲೆಯಲ್ಲಿ ಇಷ್ಟೊಂದು ವಿಟಮಿನ್ ಸಿ ಅಂಶ ಇದೆ ಅಂತೇಳಿ. ಅದಲ್ಲದೆ ಈ ಪೇರ್ಲೆ ಎಲೆ ತುಂಬ ಹಲವು ರೀತಿಯ ಕಾಯಿಲೆಗಳಿಗೂ ಸಹಿತ ಇದನ್ನು ಔಷಧಿಯಾಗಿ ಬಳಸ್ತಾರೆ. ಈಗಂತೂ ಚಳಿಗಾಲ, ಮಕ್ಕಳಿಂದ ಹಿಡಿದು ಹಿರಿಯವ್ರಿಗೆ ಸಹಿತ ಥಂಡಿ, ಶೀತ ಆಗ್ತಾ ಇರುತ್ತೆ. ಮತ್ತು ಎದೆಯಲ್ಲಿ ಕಫ ಕಟ್ಟೋದೆಲ್ಲ ಆಗ್ತಿರುತ್ತೆ. ಈ ಪೇರ್ಲೆ ಎಲೆಯನ್ನು ನೀವು ಬಳಸಿ ಮನೆ ಮದ್ದು ಮಾಡಿ ನೋಡಿ ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂತೇಳಿ. ನಿಮ್ಗೊಂದು ವೇಳೆ ತುಂಬ ದಿವಸದಿಂದ ಕಫ ಗಂಟ್ಲಲ್ಲಿ ಹಾಗೆ ಇರುತ್ತೆ, ಎದೆಯಲ್ಲಿ ಕಫ ಕಟ್ಟಿರುತ್ತೆ ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ನೀವು ಈ ಪೇರ್ಲೆ ಎಲೆಯ ಟೀಯನ್ನು ಮಾಡ್ಕೊಂಡು ಕುಡಿದು ನೋಡಿ, ನಿಮಗೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಪದೇ ಪದೇ ಥಂಡಿ, ಶೀತ ಆಗೋದು, ಎದೆಯಲ್ಲಿ ಕಫ ಕಟ್ತಾ ಇರುತ್ತಲ್ಲ, ಅದು ಕೂಡ ಬೇಗ ಕಡಿಮೆ ಆಗುತ್ತೆ. ಇವಾಗ ನಾವು ಪೇರ್ಲೆ ಎಲೆಗಳನ್ನು ಈ ರೀತಿ ದಂಟು ಬಿಡಿಸ್ಬಿಟ್ಟು ನೋಡಿ, ಈ ರೀತಿ ಸಪ್ರೇಟಾಗಿ ಎಲೆಗಳನ್ನು ಮಾತ್ರ ತಗೊಳ್ಳೋಣ, ದಂಟನ್ನು ಸಪ್ರೇಟ್ ಮಾಡೋಣ. ಈ ದಂಟು ಸ್ವಲ್ಪ ಜಾಸ್ತಿ ಒಗರಿರುತ್ತೆ. ಪೇರ್ಲೆ ಎಲೆ ಸ್ವಲ್ಪ ಒಗರಿರುತ್ತೆ, ಅದರ ದಂಟಿನಲ್ಲಿ ಜಾಸ್ತಿ ಒಗರಿರುತ್ತೆ. ಇವಾಗ ನಾವು ಇನ್ನೊಂದು ಸಲ ನೀರಲ್ಲಿ ಬಿಡಿಸಿಟ್ಟ ಎಲೆಗಳನ್ನು ತೊಳ್ಕೊಳ್ಳೋಣ. ಇವಾಗ ನಾವೊಂದು ಸ್ಟೀಲಿನ ಪಾತ್ರೆ ತೊಗೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ ನೋಡಿ. ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಬೇಕಾಗುತ್ತೆ. ಅಂದರೆ 200 ml ನೀರನ್ನು ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ನಾವು ಚೆನ್ನಾಗಿ ನೀರಿನಲ್ಲಿ ತೊಳೆದಂಥ ಪೇರ್ಲೆ ಎಲೆಗಳನ್ನು ಹಾಕೊಳ್ಳೋಣ. ಇದನ್ನು ನಾವಿವಾಗ ಕುದಿಸ್ಬೇಕು ಸ್ಟವ್ ಮೇಲಿಟ್ಟು ನೋಡಿ. ಸ್ಟವನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ, ತುಂಬ ಹೈ ಫ್ಲೇಮಲ್ಲಿ ಇಡೋದು ಬೇಡ. ಇವಾಗ ಇದಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ನಾವು 2 ಏಲಕ್ಕಿನ ಹಾಕೊಳ್ಳೋಣ. ನೆಕ್ಸ್ಟ್ ನಾವಿದಕ್ಕೆ 3 ಕರಿಮೆಣಸಿನ ಕಾಳನ್ನು ಹಾಕೊಳ್ಳೋಣ. ತುಂಬ ಶೀತ, ನೆಗಡಿ, ಕೆಮ್ಮು ಜಾಸ್ತಿ ಇತ್ತು ಅಂದರೆ ಇನ್ನೂ 2 ಕರಿಮೆಣಸಿನ ಕಾಳನ್ನು ಆ್ಯಡ್ ಮಾಡಿ, ಅಂದರೆ 5 ಆದರೂ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು. ಕರಿಮೆಣಸಿನ ಕಾಳು ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಕರಗಿಸುತ್ತೆ, ಶೀತ, ಥಂಡಿ, ನೆಗಡಿಯನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ನೆಕ್ಸ್ಟ್ ನಾವು ಲವಂಗವನ್ನು ಹಾಕ್ಕೊಳ್ಳೋಣ. 2 ಲವಂಗವನ್ನು ತೊಗೊಂಡಿದ್ದೀವಿ ನೋಡಿ. ಲವಂಗ ಕೂಡ ಯಾವುದೇ ರೀತಿಯ ಇನ್ಫೆಕ್ಷನ್ನಿಂದ ನಿಮಗೆ ಥಂಡಿ, ಶೀತ ಆಗಿದ್ರೂ ಸಹಿತ ಅದನ್ನು ಕಡಿಮೆ ಮಾಡುತ್ತೆ. ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂಥ ಗುಣ ಕೂಡ ಲವಂಗಕ್ಕಿದೆ. ನೆಕ್ಸ್ಟ್ ನಾವಿವಾಗ 1/2 ಇಂಚು ಶುಂಠಿ ತೊಗೊಳ್ಳೋಣ. ಶುಂಠಿಯನ್ನು ಅಷ್ಟೇ ನೀವು ನೀಟಾಗಿ ಅದರ ಮೇಲಿನ ಸಿಪ್ಪೆಯನ್ನು ತೆಗಿಬೇಕು, ಚೆನ್ನಾಗಿ ತೊಳ್ಕೊಬೇಕು. ಶುಂಠಿಯಲ್ಲೇ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇದೆ. ಹಾಗಾಗಿ ಯಾವುದೇ ರೀತಿಯ ಇನ್ಫೆಕ್ಷನ್ನಿಂದ ಬರುವಂತಹ ಥಂಡಿ, ಶೀತ, ಕೆಮ್ಮನ್ನು ಕಡಿಮೆ ಮಾಡುತ್ತೆ. ಗಂಟಲು ಕೆರೆತ ಆಗ್ತಿದ್ರು ಸಹಿತ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಶುಂಠಿಗಿದೆ. ಇವಾಗ ನಾವು ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಕುಟ್ಕೋಬೇಕು ನೋಡಿ. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾವು ಇಲ್ಲಿ ಪೇರ್ಲೆ ಎಲೆ ನೀರು ಕುದೀತಾ ಇದೆಯಲ್ಲ, ಇದಕ್ಕೆ ನಾವಿವಾಗ ಹಾಕ್ಕೊಳ್ಳೋಣ. ಪೇರ್ಲೆ ಎಲೆ ಮೊದಲೇ ಥಂಡಿ, ಶೀತವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಅದರ ಜೊತೆಗೆ ಈ ಮಸಾಲೆಗಳನ್ನು ಆ್ಯಡ್ ಮಾಡಿದಾಗ ತುಂಬಾ ಒಳ್ಳೆಯ ರಿಸಲ್ಟನ್ನು ನಮಗೆ ಕೊಡುತ್ತೆ. ಇವಾಗ ನಾವು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನೋಡಿ. ಚೆನ್ನಾಗಿ ಕುದ್ದು ಈ ಕಷಾಯ ಅಥವಾ ಟೀ ಕಲರ್ ಚೇಂಜ್ ಆಗುತ್ತೆ. ಇದರಲ್ಲಿ ಹಾಕಿದ ಎಲ್ಲ ಪದಾರ್ಥಗಳ ಸತ್ವವನ್ನು ಬಿಡುತ್ತೆ ನೋಡಿ. ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡೋಣ ರುಚಿಗೋಸ್ಕರ. ಒಂದು ವೇಳೆ ಶುಗರ್ ಪೇಷಂಟ್ ಇದ್ದರೆ ಅವರು ಬೆಲ್ಲ ಆ್ಯಡ್ ಮಾಡೋದು ಬೇಡ. ಇದಕ್ಕೆ ನಾವು ಬೇಕಾದರೆ ಜೇನುತುಪ್ಪವನ್ನು ಆ್ಯಡ್ ಮಾಡ್ಬೋದು. ಜೇನುತುಪ್ಪ ಕೂಡ ಥಂಡಿ, ಶೀತ, ಕಫವನ್ನು ಕರಗಿಸುವಂಥ ಶಕ್ತಿಯನ್ನು ಕೂಡ ಹೊಂದಿದೆ. ಆದರೆ ಜೇನುತುಪ್ಪವನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಹಾಕಬೇಕಾಗತ್ತೆ. ನಾನಿಲ್ಲಿ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನೋಡಿ. ಬೆಲ್ಲ ಹಾಕಿದ ಮೇಲೆ ನೀವು ಮತ್ತೆ 1 ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ
ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ಇವಾಗ ಸೂಪರ್ ಆಗಿ ತಯಾರಾಗಿದೆ ನೋಡಿ. ದಿವ್ಯ ಔಷಧಿಯಾಗಿ ಥಂಡಿ, ಶೀತ, ನೆಗಡಿ, ಕಫವನ್ನು ಕಡಿಮೆ ಮಾಡುವಂತಹ ಗುಣವುಳ್ಳ ಔಷಧಿ ಇದು. ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದ್ದಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತೇಳಿ. ಇಷ್ಟಾದರೆ ಸಾಕು. ಇವಾಗ ನಾವು ಇದನ್ನು ಬಿಸಿ ಬಿಸಿ ಇರಬೇಕಾದ್ರೆ ಕುಡಿಬೇಕು, ಯಾಕಂದರೆ ಒಳ್ಳೆ ಎಫೆಕ್ಟ್ ಆಗುತ್ತೆ. ಗಂಟಲು ಕೆರೆತಾಗಿದ್ರೆ, ಗಂಟಲು ನೋವಾಗಿದ್ರೆ, ಥಂಡಿ ಶೀತ ಆಗಿದ್ರೂ ಸಹಿತ, ಎದೆಯಲ್ಲಿ ಗಂಟಲಲ್ಲಿ ಕಫ ಕಟ್ಟಿದ್ರೂ ಸಹಿತ ಬೇಗ ಕರಗತ್ತೆ. ನಿಮ್ಮ ಎದೆ ತುಂಬಾ ಹಗುರಾಗತ್ತೆ. ಇನ್ನು ನೀವು ಬೆಲ್ಲ ಬೇಡ ಅಂತ ಅಂದರೆ ಇದಕ್ಕೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಕುಡಿಬೋದು. ಅಂದರೆ ಸ್ವಲ್ಪ ತಣ್ಣಗಾಗಬೇಕು. ಈ ಕಷಾಯ ತಣ್ಣಗಾದ್ಮೇಲೆ ಮಕ್ಕಳಿಗೆ ನೀವು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಕುಡಿಸ್ಬೋದು. ಮಕ್ಕಳಿಗೆ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಾಲು ಭಾಗದಷ್ಟು ಕುಡಿಸಿದ್ರೆ ಸಾಕು. ಈ ಥರ ಕಷಾಯವನ್ನು ನೀವು ಬೆಳಗ್ಗೆ ಒಂದು ಸಲ ಮತ್ತು ಮಧ್ಯಾಹ್ನ ಒಂದು ಸಲನೂ ಕುಡಿಬೋದು. ತುಂಬ ಜಾಸ್ತಿ ಇದ್ದರೆ ರಾತ್ರಿನೂ ಕುಡಿಬೋದು. ನೀವು ಒಂದು ಸಲ ಕಷಾಯ ಮಾಡಿಕೊಂಡು ಮತ್ತೆ ಉಳಿದಿರುತ್ತಲ್ಲ ಆ ಎಲ್ಲ ಪದಾರ್ಥಗಳನ್ನು ಅದಕ್ಕೆ ಮತ್ತೆ ನೀರು ಹಾಕಿ ಕುದಿಸಿ ಇನ್ನೊಂದು ಲೋಟ ಮಾಡ್ಕೋಬೋದು. ಇಲ್ಲ ನೀವು ನಾ ಇಲ್ಲಿ ಹೇಳಿದಂಥ ಪದಾರ್ಥಗಳನ್ನು 2 ಭಾಗ ಮಾಡಿ 2 ಟೈಮ್ ಬೇಕಾದರೆ ಮತ್ತೆ ಮಾಡಿಕೊಂಡು ಫ್ರೆಶ್ ಆಗಿ ಕುಡಿಬೋದು. ಕೆಲವರಿಗೆ ರಾತ್ರಿ ಸಮಯದಲ್ಲಿ ಜಾಸ್ತಿ ಥಂಡಿ ಶೀತ ಕೆಮ್ಮು ಕಫ ಜಾಸ್ತಿ ಆಗ್ತಾ ಇರುತ್ತೆ, ಹೆಚ್ಚಾಗತ್ತೆ. ಅಂಥವರು ರಾತ್ರಿ ಕುಡಿಯೋದು ತುಂಬಾ ಒಳ್ಳೆಯದು. ಇವಾಗ ನಿಮಗೆ ಥಂಡಿ ಶೀತ ನೆಗಡಿ ಏಕ್ದಮ್ ಸ್ಟಾರ್ಟ್ ಆಯಿತು ಅಂದರೆ ಅವರು 3 ದಿವಸ ಕುಡಿದ್ರೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಒಂದು ವೇಳೆ ತುಂಬ ದಿನಗಳಿಂದ ನಿಮಗೆ ಈ ರೀತಿ ಎದೆಯಲ್ಲಿ ಕಫ ಕಟ್ಟಿದೆ, ಪದೇ ಪದೇ ಶೀತ ಥಂಡಿ ಆಗ್ತಾ ಇದೆ ಅನ್ನೋರು ಒಂದು 7 ದಿವಸ ಈ ಕಷಾಯವನ್ನು ಕುಡಿರಿ. ಕಂಪ್ಲೀಟಾಗಿ ನಿಮಗೆ ವಾಸಿ ಆಗುತ್ತೆ ಮತ್ತು ನಿಮ್ಮಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇದರಿಂದ ಮತ್ತೆ ಶೀತ ಥಂಡಿ ನೆಗಡಿ